ಆತ್ಮೀಯ SSLC ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಲಂಡನ್ ನಗರ ವಿನಾಯಕ ಕೃಷ್ಣ ಗೋಕಾಕರು ಲಂಡನ್ನಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಆದಂತಹ ಅನುಭವ, ಅಲ್ಲಿನ ಸ್ಥಳ ವೈಶಿಷ್ಟ್ಯತೆ, ಅಲ್ಲಿಯ ಕಟ್ಟಡಗಳ ವಿಶೇಷತೆ, ಅಲ್ಲಿಯ ಜನರ ಜೀವನ ಮುಂತಾದವುಗಳ ಕುರಿತಾಗಿ ಆದ ಅನುಭವಗಳನ್ನು ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಲ್ಲಿ ಅವರು ಬರೆದರ ಆ ಪ್ರವಾಸ ಕಥನದ ಸ್ವಲ್ಪ ಭಾಗವನ್ನು ಇಲ್ಲಿ ಕೊಡಲಾಗಿದೆ. ಆ ವಿಷಯವನ್ನು ಆರಂಭಿಸುವ ಮುನ್ನ ಒಂದು ಚೌಪದಿಯನ್ನು ನೋಡೋಣ. ಆ ಚೌಪದಿ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯ. ಮಾಲಿದ್ದರೆ ತೋಟ, ತೋಟವಿದ್ದರೆ ಮಾಲಿದ್ದರೆ ತೋಟ, ತೋಟವಿದ್ದರೆ ಹೂವಿದ್ದರಿದೆ ಕಂಪು, ಕಂಪು ಜೀವನವೋ. ಹೂವಿದ್ದರಿದೆ ಕಂಪು, ಕಂಪು ಜೀವನವೋ. ಫಸಲ ನೀ ಬಯಸಿದರೆ, ಫಸಲ ನೀ ಬಯಸಿದರೆ ಕಳೆ ಕಿತ್ತು ನೀರೆರೆಯೋ. ಬರಿ ಬೀಜವನವಲ್ಲ, ಬರಿ ಬೀಜವನವಲ್ಲ, ಮಂಕುತಿಮ್ಮ, ಮಂಕುತಿಮ್ಮ. ಆ ಲಂಡನ್ ನಗರದಲ್ಲಿ ಲಕ್ಷಾನುಲಕ್ಷ ಜನ ತಿರುಗಾಡ್ತಾರೆ. ಅವಸರದಿಂದ ಅವರು ಓಡಾಡ್ತಿರ್ತಾರೆ, ಯಾಂತ್ರಿಕ ಬದುಕನ್ನು ಸಾಗಿಸ್ತಿರ್ತಾರೆ. ಅವರಿಗೆ ಸಮಯ ಅಂತಂದರೆ ದೇವರು, ಸಮಯ ಅಂತಂದ್ರೆ ಸರ್ವಸ್ವ, ಕ್ಷಣ ಹೊತ್ತನ್ನು ಸಹಿತ ಅವರು ವ್ಯರ್ಥವಾಗಿ ಕಳೆಯೋದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ರು. ಜೊತೆಗೆ ಆ ಲಂಡನ್ ನಗರದ ಜನರ ಟೊಪ್ಪಿಗೆಯ ವಿಶೇಷತೆಯನ್ನು ಹೇಳ್ತಿದ್ರು. ಅಲ್ಲಿ ಎಲ್ಲ ಜನರು ಟೊಪ್ಪಿಗೆಯನ್ನು ಧರಿಸ್ತಾರೆ. ಒಂದು ಟೊಪ್ಪಿಗೆಯಂತೆ ಮತ್ತೊಂದು ಟೊಪ್ಪಿಗೆ ಇರೋದಿಲ್ಲ, ಭಿನ್ನವಾಗಿರ್ತದೆ, ಭಿನ್ನವಾಗಿರ್ತದೆ. ಅದಕ್ಕೆ ಪುಚ್ಚರೆ ಬೇರೆಯದಾಗಿರ್ತದೆ. ಎಲ್ಲ ಸೇಮ್ ಟು ಸೇಮ್ ಇದ್ದರೂ ಅದಕ್ಕೆ ಅಂಟಿಸಿದ ಪುಚ್ಚ ಬೇರೆ ಇರ್ತದೆ, ಪುಚ್ಚದ ಬಣ್ಣಾರೆ ಬೇರೆ ಇರ್ತದೆ. ಒಟ್ಟಿನೊಳಗೆ ಒಂದು ಟೊಪ್ಪಿಗೆಯಂತೆ ಮತ್ತೊಂದು ಟೊಪ್ಪಿಗೆ ಇರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ರು. ವೆಸ್ಟ್ ಮಿನಿಸ್ಟರ್ ಅಬೇ ಒಂದು ಪ್ರಾರ್ಥನಾ ಮಂದಿರ. ಆ ಪ್ರಾರ್ಥನಾ ಮಂದಿರ ಒಂದು 1000 ವರ್ಷಗಳಷ್ಟು ಪುರಾತನವಾದಂತಹ ಮಂದಿರ. ಅಲ್ಲಲ್ಲಿ ಸ್ವಲ್ಪ ದುರಸ್ತಿಯಾಗುವುದನ್ನು ನೋಡಿದರೆ ಮುಂದೆ ಏನು ಅದು ಬದಲಾವಣೆ ಆಗಿಲ್ಲ. ಅದು ಪುರಾತನವಾದಂತಹ ಕಟ್ಟಡ, ಅದು ಸುಸಜ್ಜಿತ ಅನ್ನೋ ಮಾತನ್ನು ಹೇಳ್ತಿದ್ರು. ಆ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಸಂತ, ಸಾರ್ವಭೌಮ ಮುಂತಾದವರು ಮಲಗ್ಯಾರ. ಆ ಗದ್ದುಗೆ ರೂಪದಲ್ಲಿ ಅದನ್ನು ಕಟ್ಟಿ ಆ ಗದ್ದುಗೆಯ ಮೇಲೆ ಆ ಮಹಾನುಭಾವರನ್ನು ಮಲಗಿಸಿದ ಆ ಪುತ್ಥಳಿಯನ್ನು ನಿರ್ಮಾಣ ಮಾಡ್ಯಾರ ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಅದು ಅಂತಂದ್ರೆ ಆ ವೆಸ್ಟ್ ಮಿನಿಸ್ಟರ್ ಅಬೆ ಏನದ ನೋಡು, ಅದು ಸತ್ತವರ ಸ್ಮಾರಕ ಎಂದೇ ಪ್ರಸಿದ್ಧವಾಗಿದೆ. ಇಂತಹ ವಿಶೇಷವಾದಂತಹ ಮಂದಿರವನ್ನು ನಾನು ಎಲ್ಲೂ ನೋಡೇ ಇಲ್ಲ ಅಂತೇಳಿ ಲೇಖಕರು ಹೇಳ್ತಿದ್ರು. ಮಾರ್ಟಾಲಿಟಿ ಬಿಹೋಲ್ಡ್ ಆ್ಯಂಡ್ ಫಿಯರ್, ಮಾರ್ಟಾಲಿಟಿ ಬಿಹೋಲ್ಡ್ ಆ್ಯಂಡ್ ಫಿಯರ್, ವಾಟ್ litter of tombs here is here. What a litter of tombs is here. ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ನೀನು ಅನ್ನುವ ಆ ಕವಿ ಸಾಲುಗಳನ್ನು ಬ್ಲೂಮಾಂಟ್ ಅನ್ನುವಂತಹ
ಕವಿ 300 ವರ್ಷಗಳ ಹಿಂದೆ ಹಾಡಿ ಹೊಗಳಿದ್ದ ಆ ಮೌಂಟ್ ಅಬೆಯನ್ನು, ಆ ಅಬೆಯನ್ನು ನೋಡಿದ ಆ ಕವಿ ಬ್ಲೂ ಮೌಂಟೇನನ್ನು ಈ ರೀತಿ ಹೊಗಳಿದ್ದ ಅಂತ ತಿಳ್ಕೊಂಡು ಆ ಲೇಖಕ ಹೇಳ್ತಾರೆ, ವೆಸ್ಟ್ ಮಿನಿಸ್ಟರ್ ಅಬೆ ನೋಡಿದ ಬ್ಲೂ ಮೌಂಟೇನನ್ನು ಈ ರೀತಿಯಾಗಿ ಅದನ್ನು ಹೊಗಳಿದ್ದ ಅಂತೇಳಿ ಹೇಳ್ತಾರೆ. ವೆಸ್ಟ್ ಮಿನಿಸ್ಟರ್ ಅಬೆ ಆನ್ ವಿಸಿಟ್ ಆಫ್ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವ ಆ ನಿಬಂಧ ಏನದ ಅದು ಈ ವೆಸ್ಟ್ ಮಿನಿಸ್ಟರ್ ಅಬೆ ಕಟ್ಟಡದ ವೈಶಿಷ್ಟ್ಯತೆಯನ್ನು ಹೊಗಳ್ತದ. ಇದು ಎಂದಿಗೂ ಇವತ್ತೂ ಸಹಿತ ಈ ವೆಸ್ಟ್ ಮಿನಿಸ್ಟರ್ ಅಬೆ ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಕಬ್ಬಿಗ ಕವಿ ಕಾವ್ಯ ಕಬ್ಬ ಕಬ್ಬಿಗ ಕವಿ ತತ್ಸಮ ತತ್ವ. ಈ ಕವಿಗಳಿಗೆ ಕಾವ್ಯ ರಚಿಸಲು ಸ್ಫೂರ್ತಿ ನೀಡುವಂತಹ ಒಂದು ತವರು ಮನೆಯಾಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲುಗಳು ಕಾಣುತ್ತದೆ, ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು, ಕೇಳಲೆಂದು ನೂರಾರು ಜನರು ನೆರೆದಿದ್ದರು. ನೆರೆ ಟುಗೆದರ್. ಋತುಮತಿಯಾಗಿ ಇನ್ನೊಂದರ್ಥ, ಋತುಮತಿಯಾಗಿ ಒಂದರ್ಥ, ಕೂಡು ಇನ್ನೊಂದರ್ಥ. ಅಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಬಂಧುಗಳು ಕೂಡಿದ್ರು. ಅಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿ ಪಾದ್ರಿ ಧರ್ಮಗುರು ಪ್ರಾರ್ಥನೆಯನ್ನು ಓದಿದ್ರು. ಅದು ಹೊರಗ ಭವ್ಯವಾಗಿದೆ, ಹೊರಗ ಮಾತ್ರ ಅದು ಚಿಕ್ಕ ಬಾಗಿಲನ್ನು ಹೊಂದಿದೆ ಎನ್ನುವ ಮಾತನ್ನು ಹೇಳ್ತಿದ್ರು. ಸರ್ಕಾರಿ ಡಾಕ್ಟರ್ ಅಂತ ಇಲ್ಲಿಯೂ ಸರ್ಕಾರಿ ವೈದ್ಯರು ಇರುತ್ತಾರೆ. ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ಹಂಗೆ ಸರ್ಕಾರಿ ಸಂಬಳವನ್ನು ಪಡ್ಕೊಳ್ಳುವ ಆ ವೈದಿಕರು ಇರ್ತಾರೆ, ಅರ್ಚಕರು ಇರ್ತಾರೆ, ಧರ್ಮಗುರುಗಳು ಇರ್ತಾರೆ. ಅವರು ಏನಂದ್ರೆ ಈ ಆತ್ಮಗಳ ಆರೋಗ್ಯವನ್ನು ಕಾಯ್ದುಕೊಳ್ಳುವುದೇ, ಕಾಪಾಡುವುದೇ ಅವರ ಕೆಲಸ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದೇ ದೇವರೇ ಬಲ್ಲ. ಬಹು ಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದಾರೆಂದು ತೋರಿತು. ಅಲ್ಲಿ ಪ್ರಾರ್ಥನೆ ಮಾಡಲು ಬರುವವರಿಗಿಂತ ಆ ಪ್ರಾರ್ಥನಾ ಮಂದಿರವನ್ನು ನೋಡಲು ಬಂದವರೇ ಜಾಸ್ತಿಯಾಗಿದ್ದರು ಅಂತೇಳಿಕೊಂಡು ಲೇಖಕರು ಹೇಳ್ತಾರೆ. ಪಾದ್ರಿಯ ಪ್ರಾರ್ಥನೆಯು ಮುಗಿದೊಡನೆ ದುಡುಗುರು ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದರು. ಹಿಂಗೆ ಪಾದ್ರಿ ಓದುವ ಪ್ರಾರ್ಥನಾ ಗೀತೆ ಮುಗಿದ ತಕ್ಷಣ ದುಡು ಅವರೆಲ್ಲರೂ ಕ್ರಿಶ್ಚಿಯನರು ತಮ್ಮ ಪಾಡಿಗೆ ತಾವು ಹೋಗಿಬಿಟ್ರು. ಸಾಗುವ ಹಾದಿಯ ಎಡಬಲಕ್ಕೆ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ. ಅಂದ್ರೆ ಆ ಸಾಗಿ ಬರುವಂತಹ ಪ್ರಾರ್ಥನಾ ಮಂದಿರದ ಆ ದಾರಿಯಲ್ಲಿ ಎಕ್ಸ್ಪರ್ಟ್ ಪೊಲಿಟಿಷಿಯನ್ಸ್ ಮೂರ್ತಿಗಳು ಅದಾವ. ವೆಲ್ ನೋನ್ ಪೊಲಿಟಿಷಿಯನ್ಸ್ ಸ್ಟ್ಯಾಚ್ಯೂಸ್ ಅದೇ. ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣುತ್ತದೆ. ಅಲ್ಲಿ ರಾಜ ಮಹಾರಾಜರಿಗಿಂತಲೂ ಕವಿ ಪುಂಗವರಿಗಿಂತಲೂ ಶ್ರೇಷ್ಠ ಸ್ಥಾನವನ್ನು ಪಡೆದವರು ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ ಅನ್ನೋದನ್ನು ಅದು ಎತ್ತಿ ತೋರಿಸುತ್ತದೆ. ಅವರೇ ಆಂಗ್ಲರ ಕೀರ್ತಿಯನ್ನು ಎತ್ತಿ ಹಿಡಿದವರು ಅನ್ನುವ ಅಭಿಪ್ರಾಯ ಆ
ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ. ಸಹಜವಾಗಿ ಮೊರೆ ಎತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಂಟಾಮ್ ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ಆಸಕ್ತಿಯಿಂದ ನೋಡುವ ಲೇಖಕರ ಕಣ್ಣಿಗೆ ಮೊಟ್ಟ ಮೊದಲು ಬಿದ್ದವ ಅರ್ಲ್ ಆಫ್ ಚಾಂಟಾಮ್. ಹಾಗೆಯೇ ಇವರನ್ನೇ ದಿಟ್ಟಿಸಿ ನೋಡುವಂತೆ ಕಾಣ್ತಿತ್ತು. ಗ್ಯಾಡ್ಸ್ಟನ್, ಮಾಲ್, ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯ ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿದ್ದು ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ಆ ಪಾದ್ರಿಯ ಆಸನ ರೀತಿ ಕರಕುಶಲ ಕಲೆಗಳಿಂದ ಕೂಡಿದ್ದನ್ನು ಲೇಖಕರು ಕಂಡು ಆ ಆಸನಕ್ಕೆ ಬಂಗಾರದ ಬಣ್ಣವನ್ನು ಲೇಪನ ಮಾಡಿದ್ದು. ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಪೋಯಟ್ಸ್ ಕಾರ್ನರ್, ಕವಿಗಳ ಮೂಲೆಗೆ ಹೋದೆ. ಲೇಖಕ ಸ್ವತಃ ಕವಿಯಾಗುವುದರಿಂದ ಅವರು ಆ ಕವಿಗಳ ಮೂಲೆಗೆ ಆಕರ್ಷಿತರಾದರು. ಅಲ್ಲಿ ಕವಿಗಳ ಕಾರ್ನರ್, ಪೋಯಟ್ಸ್ ಕಾರ್ನರ್, ಕವಿಗಳ ಮೂಲೆಯಲ್ಲಿ ಯಾವ ಕವಿಗಳ ಮೂರ್ತಿ ಅದಾವ ನೋಡುವ ಆಸಕ್ತಿ ವಿನಾಯಕ ಅವರಿಗಿದ್ದು ಹೋದವು. ಮೊನ್ನೆ ತೀರಿಕೊಂಡ ಕ್ಲಿಪ್ಪಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು. ಇವರು ಹೋಗುವ ಇಂಗ್ಲೆಂಡಿಗೆ ಸಂದರ್ಶನ ಮಾಡುವಂತಹ ಆ ಅವಧಿಗೆ ಸ್ವಲ್ಪ ಮುಂಚೆ ಈ ಕ್ಲಿಪ್ಪಿಂಗ್ ಕವಿ ತೀರಿ ಹೋಗಿದ್ದ. ಅವರ ಆ ಮೂರ್ತಿ ಇವರ ಕಣ್ಣಿಗೆ ಬಿತ್ತು. ಅದಕ್ಕೆ ತುಸು ದೂರದಲ್ಲಿಯೇ ಹಾರ್ಡಿಯು ಹೊರಗಿದ್ದನು. ಆ ಕಿಪ್ಲಿಂಗ್ ಅವನ ಮೂರ್ತಿಯ ಸ್ವಲ್ಪ ದೂರದಲ್ಲಿ ಹಾರ್ಡಿ ಅನ್ನುವ ಮಹಾಕವಿಯ ಮೂರ್ತಿ ಅಲ್ಲಿ ಇತ್ತು. ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್ ಎಲ್ಲರೂ ಒಂದೊಂದು ಹಿಡಿ, ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ. ಒಂದು ಒಬ್ಬೊಬ್ಬರ ಆ ಮೂರ್ತಿಯನ್ನು ಆ ಸಮಾಧಿಯ ಮೇಲೆ ಮಲಗಿಸಿದ್ದಾರೆ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೂ ವಿದ್ಯೆ, ತತ್ಸಮ ತತ್ವ, ಬೀಜೆ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬೀಜೆಯ ಭಾರವನ್ನು ತುಳಿಯುತ್ತೇವೆ. ವಿದ್ಯೆ, ತತ್ಸಮ ತತ್ವ, ಬೀಜೆ. ನಾವು ಒಂದು ಹೆಜ್ಜೆ ಕಿತ್ತಿಟ್ಟಿವಿ ಅಂತಂದ್ರು ನಾವು ಎಷ್ಟು ಜಾಗರೂಕವಾಗಿ ಹೆಜ್ಜೆಯನ್ನು ಇಟ್ಟರೂ ಸಹಿತ ಒಂದಿಲ್ಲ ಒಂದು ಆ ಮೂರ್ತಿಗಳಿಗೆ ನಮ್ಮ ಕಾಲು ಹತ್ತದ. ಅವಾಗ ಏನೋ ಒಂಥರ ನೋವಾಗ್ತದ. ಅಡಿಗೆ ಪ್ಲಸ್ ಅಡಿಗಡಿಗೆ ವಿರುಕ್ತಿ. ಅಡಿಗೆ ಪ್ಲಸ್ ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ. ಎಂಥ ವಿಚಿತ್ರ! ನಾನು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲುಪಾಟಿಯ ಮೇಲೆ ಸಣ್ಣ ಅಕ್ಷರಗಳಿದ್ದವು. ತುಳಿಯುವಷ್ಟರಲ್ಲಿ ಅವು ನನ್ನ ಕಣ್ಣಿಗೆ ಬಿದ್ದವು. ಓದಿದೆ, ಓ ಅಪರೂಪ ಬೆನ್ ಜಾನ್ಸನ್ ಎಂದಿತ್ತು. ಓ ಅಪರೂಪ ಬೆನ್ ಜಾನ್ಸನ್ ಎಂಬ ಬರಹದ ಕಲ್ಲು ಇವರ ಕಾಲಿಗೆ ತಾಕಿತು. ಎಂಥ ಪ್ರಖ್ಯಾತ ನಾಟಕಕಾರರನ್ನು ಕಾಲು ಕೆಳಕ್ಕೆ ಹಾಕಿ ತುಳಿಯುತ್ತಿದ್ದೆನಲ್ಲ ಎಂದುಕೊಂಡೆ. ಇನ್ನೊಂದು ಸ್ವಲ್ಪ ಅಜಾಗರೂಕತೆಯಿಂದ ಕಾಲಿಟ್ಟಿದ್ನಿ ಅಂತಂದ್ರೆ ದೊಡ್ಡ ನಾಟಕಕಾರ ಬೆನ್ ಜಾನ್ಸನ್ನ ಮೂರ್ತಿಯ ಮ್ಯಾಲ ನಾನು ಕಾಲಿಡ್ತಿದ್ದೆಲ್ಲ ಅಂತ ಹೇಳಿಕೊಂಡು ಲೇಖಕರು ತುಂಬ ಹರಾಡಿಸಿದರು. ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿ ಮೂಲೆಯಲ್ಲಿತ್ತು. ಒಬ್ಬ ಮಹಾಕವಿಯ ಮೂರ್ತಿ ಒಂದು ಮೂಲೆಯೊಳಗ ಇತ್ತು. ಮಣಿದು ಅದನ್ನು ನೋಡಿದೆ. ಮಣಿ
ಮಣಿ ಬಾಬು. ರತ್ನ ವಜ್ರ ಸ್ವಲ್ಪ ಬಾಗಿ ಲೇಖಕ ನೋಡಿದ್ರು. ವರ್ಡ್ಸ್ವರ್ತನು ತಪಶ್ಚರ್ಯಕ್ಕೆ ಕುಳಿತಿದ್ದನು. ವಿಲಿಯಂ ವರ್ಡ್ಸ್ವರ್ತ್ ಆಂಗ್ಲ ಸಾಹಿತ್ಯದಲ್ಲಿ ಮಹಾನ್ ಕವಿ, ನಿಸರ್ಗ ಕವಿ, ನೇಚರ್ ಆಫ್ ಪಾಯಟ್, ನಿಸರ್ಗ ಕುರಿತಾಗಿ ಎಲ್ಲವೂ ಮೂಲ್ಯವಾದಂತಹ ಕವನಗಳನ್ನು ರಚಿಸಿದಂತಹ ಅವನನ್ನು ಒಂದು ಮೂಲೆಗೆ ಒತ್ತಿಬಿಟ್ಟರ ಆ ವೆಸ್ಟ್ ಮಿನಿಸ್ಟರ್ ಅಬೆ ಪೋಯಟ್ಸ್ ಕಾರ್ನರ್ನಲ್ಲಿ ಅಂತೇಳಿ ಲೇಖಕ ಹೇಳ್ತಾರ. ಆದರೂ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಒಂದು ಕಣ್ಣೆದುರಿಗೆ ನಿಲ್ಲುತ್ತದೆ, ಹೃದಯವು ಕಂಪಿಸುತ್ತದೆ. ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯು ಹಿಡಿದು ನಿಲ್ಲಿಸುತ್ತದೆ. ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನೋ, ಎಲ್ಲಿ ಹೆಜ್ಜೆ ಇಟ್ಟರೇನೋ ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆ ಹತ್ತುತ್ತಾನೆ. ಈ ಜಗತ್ತಿನ ಏನದ ಎಲ್ಲ ಶೂನ್ಯದ ಮಹಾನ್ ಕವಿ, ಸಾಹಿತಿ, ರಾಜಕಾರಣಿಗಳ ಮೂರ್ತಿಗಳು ಇಲ್ಲಿ ಕಾಲ ಕೆಳಗೆ ಬಿದ್ದು ಒದ್ದಾಡ್ಲಿಕ್ಕಂತವ. ಎಲ್ಲ ಶೂನ್ಯದ ಅನ್ನುವ ಭಾವನೆ ಆ ವೆಸ್ಟ್ ಮಿನಿಸ್ಟರ್ ಅಬೆಯ ಈ ಪೋಯಟ್ಸ್ ಕಾರ್ನರ್ನಲ್ಲಿ ನಮಗೆ ಬರ್ತದ ಅಂತೇಳಿ ಲೇಖಕ ಹೇಳ್ತಾರ. ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕರ ಮೂಲೆ ಇದೆ. ಇಲ್ಲಿ ನ್ಯೂಟನ್ನನ ಬಹುದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಡಾರ್ವಿನ್, ಹರ್ಷಲ್ ಮೊದಲಾದವರ ಮೇಲೆ ಕಲ್ಲು ಹೇಗಿದ್ದಾರೆ. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರದಾರರು, ಸೇನಾಧಿಪತಿಗಳು ಮೊದಲಾದ ಅನೇಕರಿಗೆ ಜಾಗವು ದೊರೆತಿದೆ. ಅಲ್ಲಿ ಪೋಯಟ್ಸ್ ಕಾರ್ನರ್ ನಂತರದಲ್ಲಿ ಆ ಅಭಯದ ಎಲ್ಲ ಮಹಾನ್ ವ್ಯಕ್ತಿತ್ವ ಹೊಂದಿದವರ ಆ ಮೂರ್ತಿಗಳನ್ನು ಅಲ್ಲಿ ಇಟ್ಟರ ಅನ್ನುವ ವಿಷಯವನ್ನು ಹೇಳ್ತಾರೆ. ಆಮೇಲೆ ಅರಸರ ಅರಮನೆಗೆ ಹೋದೆ. ರಾಜದಂಡವು, ಕಿರೀಟವು ನೆಲಕ್ಕೂರಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ. ನಾವು ಹೊಂದಿದ ರಾಜದಂಡವಾಗಲಿ, ನಾವು ಧರಿಸಿದಂತಹ ಕಿರೀಟವಾಗಲಿ ಒಂದಿಲ್ಲ ಒಂದು ದಿನ ನೆಲಕ್ಕೂರಲೇಬೇಕು ಅನ್ನುವ ಭಾವನೆ ಅಲ್ಲಿ ಮೂಡ್ತದ. ಆದರೂ ಸಹಿತ ಆ ರಾಜ ಕುಟುಂಬದವರಿಗೆ ಉನ್ನತ ಸ್ಥಾನವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಇದಕ್ಕೆ ರಾಯಲ್ ಚಾಪೆಲ್ ರಾಜ ವಿಭಾಗ ಎಂದು ಹೆಸರು. ಬೆನ್ ಜಾನ್ಸನ್ನನನ್ನು ಜನರು ತುಳಿದಾಡುತ್ತಾ ನಡೆಯುತ್ತಾರೆ. ಈ ರಾಜ ಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್, ಎರಡನೆಯ ಎಡ್ವರ್ಡ್, ಅರ್ಲ್ ಆಫ್ ಸ್ಟ್ಯಾಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್ ಮೊದಲಾದ ಅರಸಿಯರು ಹೊರಗಿದ್ದಾರೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಟೆದಿದ್ದಾರೆ. ಕಟೆ ಅಂದರೆ ನಿರ್ಮಾಣ ಮಾಡು, ಕೆತ್ತು. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಒರಗಿಕೊಂಡಂತೆ ಮೂರ್ತಿಯನ್ನು ಕಡೆದಿದ್ದಾರೆ. ಈ ಗೋರಿಗಳ ನಡುವೆ ಹಾಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬೇಕು. ಇಲ್ಲಿ ಎಲ್ಲ ಕೆತ್ತನೆಯು ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿ ಆಗಿದೆ. ಅಲ್ಲಿ ಎಲ್ಲ ಮೂರ್ತಿಗಳಿಗೆ ಆ ಲಂಡನ್ನಿಗರು ಬಂಗಾರದ ಬಣ್ಣವನ್ನು ಕೊಟ್ಟರ. ಬಂಗಾರದ ಬಣ್ಣದ ಅಬೆ ಸುಂದರವಾಗಿದೆ. ಮಂದಿರದ ಹಿಂದೆ ಭವ್ಯವಾಗಿ 7ನೆಯ ಹೆನ್ರಿಯ ಗೋರಿಯು ನಿಂತಿದೆ. ಈ ವೆಸ್ಟ್ ಮಿನಿಸ್ಟರ್ ಅಬೆ ಕಟ್ಟಡದ ಹಿಂಭಾಗದಲ್ಲಿ ಭವ್ಯವಾಗಿ 7ನೆಯ ಹೆನ್ರಿಯ ಗೋರಿ ನಿರ್ಮಾಣಗೊಂಡಿದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ.
ಅಭಿಷೇಕ. ರಾಜ್ಯಾಭಿಷೇಕ ಸವರ್ಣ ದೀರ್ಘ ಸಂಧಿ. ಈ ಇಂಗ್ಲೆಂಡಿನ ರಾಜನಾಗುವಂತಹ ವ್ಯಕ್ತಿ ಪಟ್ಟಾಭಿಷೇಕಗೊಳ್ಳುವಂತಹ ಸಂದರ್ಭದಲ್ಲಿ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಯಾವಾಗ ಪಟ್ಟ ಕಟ್ತಾರ ಆವಾಗ ಸಿಂಹಾಸನದ ಮೇಲೆ ಈ ಕಲ್ಲು ಪಾಟಿಯನ್ನು ಹಾಕ್ತಾರ. ಆಗ ಮಾತ್ರ ಕಲ್ಲು ಪಾಟಿಯ ಮೇಲೆ ಅರಸನಾಗುವ ಕೂಡಬಹುದು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ. ಒಂದು ಮೂಲೆಯೊಳಗ ಆ ಕಲ್ಲು ಪಾಟಿಯನ್ನು ಇಟ್ಟಾರ. ಸ್ಟೋನ್ ಆಫ್ ಓನ್ಸ್ ಎಂದು ಇದರ ಹೆಸರು. ಆ ಕಲ್ಲು ಪಾಟಿಯ ಹೆಸರು ಸ್ಟೋನ್ ಆಫ್ ಓನ್ಸ್, ಸ್ಟೋನ್ ಆಫ್ ಸ್ಕೋನ್. ಮೂರನೆಯ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಯಾವಾಗ ಆ ಮೂರನೆಯ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಅದನ್ನು ಗೆದ್ದು ವಶಪಡಿಸಿಕೊಂಡು ಬಂದನು, ಅದನ್ನು ಇಲ್ಲಿ ಲಂಡನ್ನಿಗೆ ತಂದನು. ಅಂದಿನಿಂದ ಯಾವ ಯುವರಾಜನೂ ಸಹಿತ ಅದೇ ಕಲ್ಲು ಪಾಟಿಯ ಮೇಲೆ ಕುಳಿತು ರಾಜ್ಯಾಭಿಷೇಕವನ್ನು ಮಾಡಿಸಿಕೊಂಡನಂತ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನಾನರಿ. ಅದಕ್ಕೆ ಏನು ಇಂಪಾರ್ಟೆನ್ಸ್ ಅದ, ಏನು ವೈಶಿಷ್ಟ್ಯತೆ ಅದ ಅಂತ ತಿಳ್ಕೊಂಡು ನನಗೇನು ಗೊತ್ತಿಲ್ಲ ಅಂತೇಳಿ ಲೇಖಕರ ನಾನು ನನಗೇನು ಗೊತ್ತಿಲ್ಲ. ಇಂಗ್ಲೆಂಡಿನ ಅದ್ಭುತ ವೈಭವವನ್ನು ನೋಡಿದರೆ ಇಂಥದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕು ಎನಿಸುತ್ತದೆ. ಆ ಲಂಡನ್ನಿನ ವೈಭವವನ್ನು ನೋಡಬೇಕಾದರೆ ಆ ಕಲ್ಲು ಪಾಟಿಗೆ ಏನೋ ಒಂದು ವಿಶೇಷತೆ ಇರಬೇಕಲ್ಲ, ಅದಲ್ಲ ಅಂತೇಳಿಕೊಂಡು ಅನಿಸ್ತದೆ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸೆಷ್ಟು ವಿಕಾಸವನ್ನು ಹೊಂದಿದೆ, ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ, ನನ್ನ ಸಂಸ್ಕೃತಿಯು ಎಂತಹ ಒರೆಗಲ್ಲಿನ ಮೇಲೆ ನಿಂತಿದೆ. ಇದನ್ನೆಲ್ಲ ನೆನೆಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತು ನೆನಪಾಗುತ್ತದೆ. ಪ್ರವಾಸ ಶಿಕ್ಷಣದ ಒಂದು ಭಾಗ ಅನ್ನುವ ಮಾತನ್ನು ಒಬ್ಬ ಬೇಕನ್ ಅನ್ನುವಂತಹ ಮಹಾನುಭಾವ ಹೇಳಿದ್ದ. ಅದು ಲೇಖಕರ ನೆನಪಿಗೆ ಬಂತು. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರನ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ಆ ಬಾವಿಯ ಕಪ್ಪೆಗೆ ಆ ಬಾವಿಯೇ ಪ್ರಪಂಚ, ಬಾವಿ ಕಪ್ಪೆಗೆ ಬಾವಿಯೇ ಪ್ರಪಂಚ, ಅದೇ ಸ್ವರ್ಗ, ಅದೇ ಸರ್ವಸ್ವ. ಅದರ ಆ ನಾಲೆಜ್ ಅಷ್ಟೇ ಇರ್ತದೆ. ಇದಕ್ಕಿಂತ ದೊಡ್ಡದು ಕೆರೆ ಅದ, ಕೆರೆಗಿಂತ ಬಹುದೊಡ್ಡದು ಸಾಗರ ಅದ ಅಂತ ತಿಳ್ಕೊಂಡು ಆ ಬಾವಿ ಕಪ್ಪಿಗೆ ಗೊತ್ತಿಲ್ಲ. ಯಾಕಂದ್ರೆ ಬಾವಿ ಬಿಟ್ಟು ಕಪ್ಪೆ ಹೊರಗೆ ಬಂದೇ ಇಲ್ಲ. ಅದಕ್ಕೆ ತರುಣ ಆ ವ್ಯಕ್ತಿ ತಾರುಣ್ಯಾವಸ್ಥೆಯಲ್ಲಿ ನಾವು ಹೆಚ್ಚು ಹೆಚ್ಚು ಪರಿಗಣನೆ ಮಾಡಿದ್ದೀವಿ ಅಂತಾರೆ. ನಮ್ಮ ಆ ಅರಿವಿನ ಪರಿಧಿ ಹೆಚ್ಚಾಗ್ತದ. ಎಲ್ಲೂ ಹೋಗಲಿಲ್ಲ ಅಂತಂದ್ರೆ ನಾವು ಬಾವಿ ಕಪ್ಪಿ ಹಾಕ್ತೀವಿ. ನಮ್ಮ ಜ್ಞಾನ ಸೀಮಿತ ಆಗ್ತದ, ಬೆಳೆಯಂಗಿಲ್ಲ, ದೊಡ್ಡದಾಗಂಗಿಲ್ಲ ಅನ್ನುವ ಶೇಕ್ಸ್ಪಿಯರ್ ಹೇಳಿದ ಆ ಮಾತು ನೆನಪಿಗೆ ಬರ್ತದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ತಿಳ್ಕೊಂಡು
ಶೇಕ್ಸ್ಪಿಯರ್ ಹೇಳಿದ್ದ ಅದೇ ಕನ್ನಡದಲ್ಲಿ ಭಾವಿ ಕಪ್ಪಿ ಅಂದಂಗ ಆ ಭಾವಿ ಕಪ್ಪಿಗೆ ಭಾವಿಯೇ ಪ್ರಪಂಚ ಕಾರಣ ಅದು ಹೊರಗೆ ಹೋಗುವುದಿಲ್ಲ. ಅದಕ್ಕೆ ನಾವು ತಿರುಗಾಡಬೇಕು, ತಿರುಗಿ ಜ್ಞಾನವನ್ನು ನಾವು ಮಾಡ್ಕೋಬೇಕು. ಇಲ್ಲಪ್ಪ ತಿರುಗಾಡೋಕ್ಕಾಗಂಗಿಲ್ಲ, ಪ್ರವಾಸ ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ಪ್ರವಾಸ ಕಥನಗಳು ಸಾಕಷ್ಟು ಸಿಗ್ತವ, ಅವುಗಳನ್ನು ಓದಬೇಕು, ಇತರ ಕೃತಿಗಳನ್ನು ಓದಬೇಕು, ಜ್ಞಾನ ಪರಿಧಿಯನ್ನು ವಿಸ್ತಾರ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಲೇಖಕ ವಿನಾಯಕ ಕೃಷ್ಣ ಗೋಕಾಕ್ ಹೇಳ್ತಾರೆ. ಧನ್ಯವಾದ.